ನಿಮ್ಮ ಕಣ್ಣೆದುರುಗಡೆ ಏನಾದರೂ ಡೆತ್ ಆದ್ರ ಅಥವಾ ಯಾರಿಗಾರು ತುಂಬ ಏಟ್ ಆಯ್ತಾ ಅಲ್ಲಿ? ಇಬ್ರು ಲೇಡೀಸ್ ಇದ್ದಾರೆ ಸರ್. ಅವ್ರದ್ದು ಬಟ್ಟೆ ಎಲ್ಲ ಹರಿದೋಗಿದೆ. ಅವ್ರನ್ನ ಎಲ್ಲ ಭಾಗಗಳನ್ನ ತುಳಿತಾ ಇದ್ದಾರೆ. ಅವ್ರದ್ದು ಆಲ್ರೆಡಿ ಪ್ರಾಣ ಹೋಗಿದೆ. ಅವ್ರದ್ದು ಮೇಲೆ ತುಂಬ ಜನ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಬಿದ್ದಿದ್ದಾರೆ. ಬ್ಯಾರಿಕೇಡ್ ಇದೆ, ಆ ಬ್ಯಾರಿಕೇಡ್ ಬಿದ್ದಿದೆ. ಅವ್ರ ಕೈ ಮೇಲೆ ತುಂಬ ಫ್ರ್ಯಾಕ್ಚರ್, ಬ್ಲಡ್ ಹೋಗ್ತಾ ಇದೆ. ಯಾರು ನೋಡ್ಕೋತಾ ಇಲ್ಲ, ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಪ್ರಾಣ ಅವ್ರು ಉಳಿಸ್ಕೋತಾ ಇದ್ದಾರೆ. ಜನ ತುಳ್ಕೊಂಡು ಹೋಗ್ತಾ ಇದ್ದಾರೆ ಆ ಕಡೆ ಈ ಕಡೆ, ಬಿಟ್ಟರೆ ಯಾರೂ ಅವ್ರನ್ನ ಎತ್ತುತ್ತಾ ಇಲ್ಲ. ಈಗ ನೀವು ಖುಷಿಯನ್ನು ಅನುಭವಿಸ್ಬೇಕು, ಅಲ್ಲಿ ಖುಷಿಯಿಂದ ನಾವು ನೋಡಬೇಕು ಅಂತೇಳಿ ಹೋದಂಥವ್ರು. ಸೊ ಆ ಕೊನೆಯ ಅಂದರೆ ಆ ಕ್ಷಣ ಇದೆಯಲ್ಲ, ನಿಮಗೆ ಆ ಘಟನೆ ಆದಂಥ ಕ್ಷಣ ಇದೆಯಲ್ಲ, ಹೇಗನ್ನಿಸ್ತು ಮನಸ್ಸಿಗೆ? ಸರ್, ಈ ಥರ ಏನಕ್ಕೆ ಬರಬೇಕಾಗಿತ್ತು, ನಾವು ಇದನ್ನ ನೋಡೋಕೆ ಬರಬೇಕಾಗಿತ್ತು ನಾವು ಅನ್ನಿಸ್ಬಿಡ್ತು ಸರ್. ಅಷ್ಟು ನಾನು ಪ್ರಾಣನ ತುಂಬ ಹತ್ರದಿಂದ ನೋಡ್ಬಿಟ್ಟು ಬಂದಿರೋದು ಸರ್. ಆ ಕತ್ತಲ್ಲಿ ನಿಂತ್ಕೊಬಿಟ್ಟಿದ್ದಾರೆ ಸರ್. ನನಗೀಗ ಅದು ತುಂಬ ಪೇಯ್ನ್ ಇದೆ. ನಿಂತ್ಕೊಂಡಿದ್ದಾರೆ, ಇಲ್ಲೊಂದು ಕಾಲು ಹಾಕ್ಬಿಟ್ಟು ಮತ್ತು ಇಲ್ಲೊಂದು ಎದೆ ಮೇಲೆ ಕಾಲಿಟ್ಬಿಟ್ಟು ನಿಂತಿದ್ದಾನೆ. ನೋಡ್ತಾ ಇದ್ದಾರೆ, ಎತ್ತುತ್ತಾ ಇಲ್ಲ ನಮ್ಮನ್ನು. ನಿಂತ್ಕೊಂಡು ನೋಡ್ತಾ ಇದ್ದಾನೆ. ತೆಗಿ ಅಂದ್ರೆ ತೆಗಿತಾ ಇಲ್ಲ. ನನಗೆ ತೆಗಿಯೋಕ್ಕೆ 2 ಕೈನೂ ಹೆಲ್ಪ್ಲೆಸ್. ನಾನು ಅಲ್ಲೇ ಕೆಳಗಡೆನೇ ನನಗೆ ಫೋನ್ ಸಿಗ್ತಾ ಎಮರ್ಜೆನ್ಸಿಲಿ ಫೋನ್ ಮಾಡಿಬಿಟ್ಟು ನಾನು ಮರ್ತುಬಿಡಿ, ನನಗೆ ಕ್ಷಮಿಸ್ಬಿಡಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕಟ್ ಮಾಡಿಬಿಟ್ಟು ಮಲ್ಕೊಬಿಟ್ಟೆ. ಹೋಗ್ಲಿ, ನನ್ನ ಪ್ರಾಣ ತಗೋಬಿಡಿ ಬೇಗ, ನನಗೆ ಈ ನೋವು ಅನುಭವಿಸೋಕ್ಕಾಗ್ತಾಯಿಲ್ಲ. ಆಕ್ಸಿಜನ್ ಇಲ್ಲ ನಮಗೆ. ಮಳೆ ಬಂತು. ಸ್ವಲ್ಪ ಮಳೆ ಬಂದಾಗ ನಾನು ಸೈಡಲ್ಲಿ ಹೇಳ್ದಾಗ್ಲೂ ಆಗ ಮಳೆ ಬಂದಿದ್ದ ಕಾರಣ ನಾನು ಸ್ವಲ್ಪ ಬೆಟರ್ ಆಗಿದ್ದು. ಉಸಿರಾಡೋಕ್ಕೆ ಎಲ್ಲದಕ್ಕೂ ಸ್ವಲ್ಪ ಹೆಲ್ಪ್ ಆಗಿತ್ತು ಸರ್. ಗಮನಿಸ್ಬೋದು, ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಒಂದು ದುರಂತದ ಭೀಕರತೆ ಎಷ್ಟಿತ್ತು ಅಂತೇಳಿ. ಯಾಕಂದರೆ ತನ್ನ ಸಾವಿನ ಕ್ಷಣವನ್ನು ಕೊನೆ ಮೂಮೆಂಟ್ನಲ್ಲಿ ಅನುಭವಿಸಿದಂಥ ವ್ಯಕ್ತಿಯವರು ಮನೆಗೆ ಕರೆ ಮಾಡಿ ನನ್ನನ್ನು ಮರೆತು ಬಿಡಿ, ನಾನು ಇವತ್ತಿಗೆ ಲಾಸ್ಟ್ ಅಂತಕ್ಕಂಥ ಒಂದು ಪದವನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಆ ಒಂದು ಕ್ಷಣ ಹೇಗಿತ್ತು ಅನ್ನೋದನ್ನು ಆಲೋಚನೆ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಎಲ್ಲರ ನಿರ್ಲಕ್ಷ್ಯಗಳು ಇದೆ. ಯಾವುದೇ ರೀತಿಯಂಥ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆ ಮಾಡಿರಲಿಲ್ಲ, ಪೊಲೀಸರು ಕೂಡ ಇರಲಿಲ್ಲ. ಸೊ ಹಾಗಾಗಿನೇ ಒಂದು ಘಟನೆ ನಡೆಯೋದಕ್ಕೆ ಪ್ರಮುಖವಾದಂಥ ಕಾರಣ ಆಯಿತು ಅಂತೇಳಿ ಪ್ರಶಾಂತ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವಿಕಾಸ್, TV9 ಬೆಂಗಳೂರು.